ರಾಜ್ಯಪಾಲರ ಅಧಿಕಾರಿಗಳಿಗೆ ಹಲವು ಮಿತಿಗಳಿವೆ. ಈ ಸಂಬಂಧ ಅನೇಕ ನ್ಯಾಯಾಲಯಗಳ ತೀರ್ಪುಗಳಿವೆ. ರಾಜ್ಯಪಾಲರ ಅಧಿಕಾರವನ್ನೇ ಪ್ರಶ್ನಿಸಿದ ಸಿದ್ದು ಪರ ವಕೀಲ ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು, ಸುಪ್ರೀಂ ಕೋರ್ಟ್ ತೀರ್ಪು ಓದುತ್ತಿರುವ ವಕೀಲ ಸಿಂಘ್ವಿ ಸಂಪುಟ ಪ್ರಸ್ತಾಪಿಸಿ ಯಾವ ಅಂಶದ ಬಗ್ಗೆ ಉತ್ತರವಿಲ್ಲ. ಸಂಪುಟದ ನಿರ್ಣಯಗಳಿಗೆ ರಾಜ್ಯಪಾಲರಿಂದ ಪ್ರಸ್ತಾಪ ಇಲ್ಲ. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಹಲವು ನಿರ್ಬಂಧಗಳಿವೆ. 6 ದೂರುಗಳು ಬಾಕಿ ಇದೆ. ಆದರೆ ರಾಜ್ಯಪಾಲರಿಗೆ ಆತುರ ಯಾಕೆ? ಕೋರ್ಟ್ನಲ್ಲಿ ವಿಚಾರಣೆ ಇರುವಾಗಲೇ ಗವರ್ನರ್ಗೆ ಅರ್ಜೆಂಟ್ ಯಾಕೆ? ನಮ್ಮ ಬಳಿ ಆರ್ಟಿಕಲ್ 14 ಮತ್ತು 21 ಎಂಬ ಬ್ರಹ್ಮಾಸ್ತ್ರಗಳಿವೆ. ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಸಿಂಘ್ವಿ ಪ್ರಬಲ ವಾದ ಮಂಡಿಸಿದ್ದಾರೆ. ರಾಜ್ಯಪಾಲರ ಅಧಿಕಾರಿಗಳಿಗೆ ಹಲವು ಮಿತಿಗಳಿವೆ. ಈ ಸಂಬಂಧ ಅನೇಕ ನ್ಯಾಯಾಲಯಗಳ ತೀರ್ಪುಗಳಿದ್ದು, ರಾಜ್ಯಪಾಲರ ಅಧಿಕಾರವನ್ನೇ ಪ್ರಶ್ನಿಸಿದ ಸಿಎಂ ಸಿದ್ದು ಪರ ವಕೀಲ ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದು, ನ್ಯಾಚುರಲ್ ಜಸ್ಟಿಸ್ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಓದುತ್ತಿರುವ ವಕೀಲ್ ಸಿಂಘ್ವಿ ಸಂಪುಟ ಪ್ರಸ್ತಾಪಿಸಿ ಯಾವ ಅಂಶದ ಬಗ್ಗೆ ಉತ್ತರವಿಲ್ಲ ಎಂದಿದ್ದಾರೆ. ಸಂಪುಟದ ನಿರ್ಣಯಗಳಿಗೆ ರಾಜ್ಯಪಾಲರಿಂದ ಪ್ರಸ್ತಾಪ ಇಲ್ಲ. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಹಲವು ನಿರ್ಬಂಧಗಳಿವೆ. 6 ದೂರುಗಳು ಬಾಕಿ ಇದೆ. ಆದರೆ ರಾಜ್ಯಪಾಲರಿಗೆ ಆತುರ ಯಾಕೆ ಎನ್ನುತ್ತಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆ ಇರುವಾಗಲೇ ಗವರ್ನರ್ಗೆ ಅರ್ಜೆಂಟ್ ಯಾಕೆ ಎಂದಿದ್ದಾರೆ. ನಮ್ಮ ಬಳಿ ಆರ್ಟಿಕಲ್ 14 ಮತ್ತು 21 ಎಂಬ ಬ್ರಹ್ಮಾಸ್ತ್ರಗಳಿದ್ದು, ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಸಿಂಘ್ವಿ ಪ್ರಬಲ ವಾದ ಮಂಡಿಸಿದ್ದಾರೆ.